ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಕೆ ವೀಕ್ಷಕರೇ, ಇವತ್ತಿನ ವಿಷಯ ಏನೆಂದರೆ, ನಿಮ್ಮ ಹಸ್ತದಲ್ಲಿರುವ 10 ಬೆರಳುಗಳು ಬರೀ ಬಲಗೈ ಹಸ್ತ ಮಾತ್ರ ತಗೋಬಾರ್ದು, ಬಲಗೈ ಮತ್ತು ಎಡಗೈ ಎರಡೂ ಹಸ್ತಗಳನ್ನು ತಗೊಬೇಕು. ಈ 10 ಬೆರಳುಗಳಲ್ಲಿ ನೋಡಿ ಫಾರ್ಮೇಷನ್ನು ಉಂಟಾಗಿರುತ್ತೆ, ರಚನೆ ಮೂಡಿರುತ್ತೆ. ಎಲ್ಲಿ ಅಂತ ನಾವು ನೋಡಿದಾಗ ನೋಡಿ ವೀಕ್ಷಕರೇ, ಈ ಗಿಣ್ಣಿನಲ್ಲಿ, ಈ ಗಿಣ್ಣಿನಲ್ಲಿ, ಈ ಗಿಣ್ಣಿನಲ್ಲಿ, ಈ ಗಿಣ್ಣಿನಲ್ಲಿ, ಈ ರೀತಿ 10 ಬೆರಳುಗಳದ್ದು ಗಿಣ್ಣನ್ನು ನೀವು ನೋಡಬೇಕು ವೀಕ್ಷಕರೇ. ಓಕೆನಾ? ಕೆಲವೊಬ್ಬರಿಗೆ ಶಂಕುನೇ ಇರುತ್ತೆ 10 ಕಡೆ, ಕೆಲವೊಬ್ಬರಿಗೆ ಚಕ್ರನೇ ಇರುತ್ತೆ 10 ಬೆರಳಲ್ಲಿ, ಕೆಲವೊಬ್ಬರಿಗೆ ಗದೆನೇ ಇರುತ್ತೆ 10 ಬೆರಳಲ್ಲಿ. ಓಕೆನಾ? ಈಗ ನಿಮಗೆಲ್ಲ ತಿಳಿದಿರೋ ಪ್ರಕಾರ ಸಾಮಾನ್ಯವಾಗಿ ನೀವು ಈಗ ಏನು ತಿಳ್ಕೊಂಡಿದ್ದೀರಾ ಅಂತ ನಾನು ಹೇಳ್ತೀನಿ, ಆದರೆ ಅದು ತಪ್ಪು ಅಂತಲೂ ನಾನು ಹೇಳ್ತೀನಿ. ಫಸ್ಟ್ ಏನು ತಿಳ್ಕೊಂಡಿದ್ದೀರಾ ಅಂತ ನಾನು ಹೇಳ್ತೀನಿ ನೋಡಿ. ಈ ಸಾಮಾನ್ಯವಾಗಿ ಎಲ್ಲ ವಿಡಿಯೋಗಳಲ್ಲೂ ಬಂದಿದೆ ಏನಂತ, 9 ಚಕ್ರಗಳಿದ್ದರೆ ಅವರು ರಾಜನಾಗುತ್ತಾನೆ ಅಂತ. ಆಯಿತಾ? 9 ಹಸ್ತದಲ್ಲಿ 9 ಚಕ್ರಗಳಿರೋರನ್ನ ನಾನು ಲೈನಿಗೆ ನಿಲ್ಲಿಸ್ಬಿಡ್ತೀನಿ. ಅವ್ರು ರಾಜರಾಗಿದ್ದಾರಾ? ಓಪನ್ ಚಾಲೆಂಜು, ರಾಜರಾಗಿಲ್ಲ. ಓಕೆನಾ? ನೆಕ್ಸ್ಟು 4 ಚಕ್ರವಿದ್ದರೆ ಜೀವನ ಕಷ್ಟದಿಂದ ಕೂಡಿರುತ್ತದೆ. 4 ಚಕ್ರ ಇರೋರು ನಮ್ಮ ಹತ್ರ ಇದ್ದಾರೆ, ಅವ್ರನ್ನೂ ಲೈನಿಗೆ ನಿಲ್ಲಿಸ್ತೀನಿ. ಅವ್ರ ಕಷ್ಟದಿಂದ ಕೂಡೇ ಇಲ್ಲ ಅವ್ರ ಜೀವನ. 2 ಆಯಿತಾ? 3ನೇದು 3 ಚಕ್ರವಿದ್ದರೆ ಶ್ರೀಮಂತನಾಗುತ್ತಾನೆ, ಅತಿ ಧನವಂತನಾಗುತ್ತಾನೆ. ಆ ಥರ ಹಾಗೇ ಇಲ್ಲ. ಅಂದರೆ ಇದು ಸುಳ್ಳು, ಇದನ್ನು ನಂಬೇಡಿ. ಓಕೆ, ಇವಾಗ ನೀವು ಕೇಳ್ತೀರಾ, ಸರಿ ಸರ್ ಆಯಿತು, ಇದು ಸುಳ್ಳು, ಸತ್ಯ ಏನು ಅಂತ ನೀವು ಕೇಳ್ತೀರಾ. ಈ ಸತ್ಯವನ್ನು ನಾವು ಈಗ ತಿಳ್ಕೊಳ್ಳೋಣ. ಈ ಸತ್ಯವನ್ನು ನನಗೆ ತಿಳಿಸಿದವರು ಯಾರು? ನಕ್ಷತ್ರ ನಾಡಿ ದಿನೇಶ್ ಗುರೂಜಿರವರು. ನಾನು ಅವ್ರ ಶಿಷ್ಯ, ಅದು ನಿಮ್ಗೆ ಗೊತ್ತಿದೆ. ಅವರು ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ, ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಸತ್ಯ, ಇದೇ ನಿತ್ಯ. ಓಕೆನಾ? ನಾನು ನನ್ನ ಹಸ್ತದಲ್ಲಿರೋದನ್ನು ನಾನು ನೋಡಿಕೊಂಡು ಕನ್ಫರ್ಮ್ ಆಗಿದೆ, ಮತ್ತು ಒಂದು 500ರಿಂದ 1000 ಜನಗಳ ಹಸ್ತನ ನೋಡಿ ಫೈಂಡ್ ಔಟ್ ಮಾಡಿ ಫೈನಲ್ ಆಗಿ ಇದು ಪಕ್ಕಾ ರಿಸಲ್ಟು, ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ನಾವು ಟ್ರೈ ಮಾಡಿ ಟೆಸ್ಟ್ ಮಾಡಿ ರಿಸಲ್ಟ್ ಬಂದ ಮೇಲೆ ನಾನು ವಿಡಿಯೋ ಮಾಡೋವಂಥದ್ದು. ಓಕೆನಾ? ಅದರಿಂದ ಈಗ ನಾನು ಹೇಳ್ತಾ ಇರೋವಂತಹ ಕಾನ್ಸೆಪ್ಟು 100ಕ್ಕೆ 100 ಸತ್ಯವಾಗಿರುತ್ತದೆ. ಈಗ ನಾನು ಹಿಂದೆ ಹೇಳಿದ್ನಲ್ಲ, 9 ಚಕ್ರ ಇದ್ದರೆ ರಾಜರಾಗ್ತಾರೆ, 4 ಚಕ್ರ ಇದ್ದರೆ ಕಷ್ಟ ಜೀವನ, 3 ಚಕ್ರ ಇದ್ದರೆ ಶ್ರೀಮಂತರು, ಅತಿ ಧನಯೋಗ. ಇದೆಲ್ಲ ಸುಳ್ಳು. ರಿಯಲ್ ಏನು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಒಬ್ಬರ ಕೈಯಿನಲ್ಲಿ ಶಂಕು ಇದ್ದರೆ ಇಲ್ಲೇನಾಗುತ್ತೆ, ಸಾಮಾನ್ಯವಾಗಿ ನಾನು ನೋಡಿರೋ ಪ್ರಕಾರ ಶಂಕು ಇದ್ದರೆ ಶಂಕುನೇ ಇರುತ್ತೆ, ಮ್ಯಾಕ್ಸಿಮಮ್ ಶಂಕು ಜಾಸ್ತಿ ಇರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಶಂಕು ಮತ್ತು ಚಕ್ರ ಮಿಶ್ರಿತ ಆಗಿರುತ್ತೆ. ಅದೊಂದು 5, ಇದೊಂದು 5, ಅಥವಾ ಅದೊಂದು 6, ಇದೊಂದು 4, ಈ ಥರ ಸ್ವಲ್ಪ ಮಿಕ್ಸ್ ಆಗಿರುತ್ತೆ. ಗದೆನೂ ಮಿಕ್ಸ್ ಆಗಿರುತ್ತೆ. ಓಕೆನಾ? ಅದನ್ನು ನಾನು ನೋಡಿದ್ದೀನಿ, ಗದೆನೂ ಇರುತ್ತೆ. ಆಯಿತಾ? ಇದೇನು ಎತ್ತ ಅಂತ ಈಗ ತಿಳ್ಕೊಳ್ಳೋಣ. ಈಗ ಶಂಕುನೇ ಪೂರ್ತಿ ಇದ್ದರೆ, ಓಕೆನಾ, ವಿಡಿಯೋ ಪೂರ್ತಿ ನೋಡಿ, ಕ್ಲಿಯರಾಗಿ ಹೇಳ್ತೀನಿ, ಆರಾಮಾಗಿ ಅರ್ಥ ಆಗಬೇಕು, ಎಂಥವ್ರಿಗೂ ಅರ್ಥ ಆಗಬೇಕು. ಆ ರೀತಿ ಸರಳವಾಗಿ ಕ್ಲಿಯರಾಗಿ ನಾನು ಹೇಳ್ಕೊಡ್ತೀನಿ, ತಾಳ್ಮೆಯಿಂದ ನೋಡಿ. ಓಕೆನಾ ವೀಕ್ಷಕರೇ? ನೋಡಿ, ಶಂಕು ನಮ್ಮ ಚಕ್ರದಲ್ಲಿ, ನಮ್ಮ ಹಸ್ತದಲ್ಲಿ ಶಂಕು ಚಿಹ್ನೆ ಇದ್ದರೆ ಅದು ಏನಾಗುತ್ತೆ ಅಂತಂದರೆ, ಅವ್ರ ಜೀವನ, ಅವರ ಲೈಫ್ ಬಂದು ತುಂಬ ಬ್ಯಾಲೆನ್ಸಿಂಗಾಗಿರುತ್ತೆ. ಅವರು ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗ್ತಾರೆ. ಆ ಹೊಂದ್ಕೊಂಡು ಹೋಗುವ ಗುಣ ಇರುತ್ತೆ, ಮತ್ತು ಅವ್ರ ಲೈಫು ಬ್ಯಾಲೆನ್ಸಿಂಗ್ ಆಗಿರ್ತಾರೆ, ಮತ್ತು ಇವ್ರು ಬ್ಯಾಲೆನ್ಸ್ ಮಾಡ್ತಾರೆ. ಇಷ್ಟೇ. ಓಕೆನಾ? ನೆಕ್ಸ್ಟ್ ಚಕ್ರ ಹಸ್ತದಲ್ಲಿ
ಚಕ್ರ ಇದ್ದರೆ ಏನಾಗುತ್ತೆ ಅಂತಂದರೆ ಇವ್ರಿಗೆ ತುಂಬ ಹೆಡ್ ವೆಯ್ಟ್, ಹಂಗಂದರೆ ಗೊತ್ತಲ್ವ ನಿಮಗೆ, ನಾನೇ ರಾಜ, ನಾನೇ ಗ್ರೇಟು, ನಾನೇ ಪರ್ಫೆಕ್ಟು ಅನ್ನೋ ಒಂದು ವಿಚಾರ ತುಂಬ ತುಂಬ್ಕೊಂಬಿಟ್ಟಿರುತ್ತೆ. ನಾನೇ ಗ್ರೇಟು ಅಂತ ಇವರು ಅಂದ್ಕೊಂಡಿರ್ತಾರೆ. ಯಾವುದೋ ಚಕ್ರ ಇದ್ದರೆ, ಓಕೆನಾ. ನೆಕ್ಸ್ಟು ಗದೆ. ಗದೆ ಏನಾದರೂ ನೋಡಿ, ಗದೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಒಂದು ಸ್ವಲ್ಪ ಮೌಂಟೇನ್ ಥರ, ಗುಡ್ಡದ ಥರ ಇರುತ್ತೆ, ಮತ್ತು ಇದು ಗದೆ ಥರನೇ ಇರುತ್ತೆ. ಬಟ್ ಎಲ್ಲ ಗದೆಗೆ ಬರುತ್ತೆ ಇದು, ಓಕೆನಾ. ಈ ಒಂದು ಗದೆ ಏನಾದರೂ ನಿಮ್ಮ ಹಸ್ತದಲ್ಲಿ ಇದ್ದರೆ ಅದು ಏನು ರಿಸಲ್ಟ್ ಕೊಡುತ್ತೆ ಅಂತಂದರೆ ಅವ್ರಿಗೆ ಎನರ್ಜಿ ಜಾಸ್ತಿ ಇರುತ್ತೆ, ಓಕೆನಾ. ಸ್ಪೋರ್ಟ್ಸ್ ಮ್ಯಾನ್ಗೆ ಏನು ಎನರ್ಜಿ ಇರುತ್ತೋ ಆ ಥರ ಅಥ್ಲೆಟಿಕ್ ಎನರ್ಜಿ ಇರುತ್ತೆ. ತುಂಬ ಶಕ್ತಿಶಾಲಿಗಳಾಗಿರ್ತಾರೆ ಮತ್ತು ಬಲಶಾಲಿಗಳಾಗಿರ್ತಾರೆ, ತುಂಬ ಧೈರ್ಯವಂತರಾಗಿರ್ತಾರೆ, ಓಕೆನಾ. ಇದಿಷ್ಟು 3 ಆಯಿತು. ಈಗ ನಾವೇನು ಮಾಡೋಣ, ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ, ಓಕೆನಾ. ಈಗೇನು ಮಾಡೋಣ ಅಂದರೆ, ಯಾರೋ ಒಬ್ಬ, ಈಗ ನೀವೇ ತಗೊಳ್ಳಿ ಉದಾಹರಣೆ. ಈಗ ಏನು ವಿಡಿಯೋ ನೋಡ್ತಾ ಇದ್ದೀರಲ್ವಾ, ನೀವೊಬ್ಬರು ವ್ಯಕ್ತಿ, ನೀವು ಇದ್ದೀರಾ ಒಂದು ಕಾಡಲ್ಲೋ ಯಾವುದೋ ಒಂದು ಊರಲ್ಲೋ ನೀವಿದ್ದೀರಾ. ನಿಮ್ಮ ಪಕ್ಕದಲ್ಲಿ ಶಂಕು ಇರೋವಂಥ ವ್ಯಕ್ತಿ, ಅಂದರೆ ಅವರ ಹಸ್ತದಲ್ಲಿ ಹೆಚ್ಚು ಶಂಕು ಇರುತ್ತೆ, ಓಕೆನಾ. ಅವರು ನಿಮ್ಮ ಹತ್ರ ಇರ್ತಾರೆ. ಒಂದು ನಿಮಿಷ, ಬೇಡ, ಇದು ಶಂಕು ಮ್ಯಾಚ್ ಆಗಲ್ಲ. ಸ್ಟಾರ್ಟಿಂಗ್ ಶಂಕು ತಗೊಳ್ಳೋದು ಬೇಡ, ಗದೆನೇ ತಗೊಳ್ಳೋಣ. ಈ ಕಡೆಯಿಂದ ಹೋಗೋಣ, ಇದು ಕರೆಕ್ಟಾಗಿರುತ್ತೆ. ನಿಮ್ಮ ಜೊತೆಯಲ್ಲಿ ಒಬ್ಬರು ವ್ಯಕ್ತಿ ಇರ್ತಾರೆ, ಅವರ ಹಸ್ತದಲ್ಲಿ 10 ಗದೆಗಳು ಇರುತ್ತೆ, ಓಕೆನಾ. ಆವಾಗ ಇದು ಉದಾಹರಣೆ ಕೊಡ್ತಾ ಇರೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಆವಾಗ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ, ಅದರ ಏನಾಗುತ್ತೆ ಅಂತ ಈ ಉದಾಹರಣೆ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಜೊತೆ ಗದೆ ಇರೋವಂತಹ ವ್ಯಕ್ತಿ ಇರ್ತಾರೆ. ಆವಾಗ ಒಬ್ಬ ಕಳ್ಳ ನಿಮ್ಮನ್ನು ಅಟ್ಯಾಕ್ ಮಾಡಿಬಿಡ್ತಾನೆ, ಓಕೆನಾ. ಹೊಡೆಯೋದಕ್ಕೋ ಅಥವಾ ನಿಮ್ಮ ಹತ್ರ ಇರೋ ಹಣ ಕಿತ್ಕೊಳ್ಳೋದಕ್ಕೋ, ಒಡವೆ ಕಿತ್ಕೊಳ್ಳೋದಕ್ಕೋ, ವಾಟ್ ಎವರ್, ಏನಾದರೂ ಒಂದು ವಿಚಾರದಲ್ಲಿ ಕಳ್ಳ ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಬಟ್ ನಿಮ್ಮ ಹತ್ರ ಗದೆ ಇರೋವಂಥ ವ್ಯಕ್ತಿ ಇರ್ತಾನೆ. ಆವಾಗ ಗದೆ ಇರೋವಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಆ ಕಳ್ಳನ್ನು ನೀನು ಬಾರಪ್ಪ ಇಲ್ಲಿ ಅದೇನು ನೀನು ನೋಡ್ಕೊಂತೀನಿ ಬಾಯಿಲಿ ಅಂತ ಅವನ ಜೊತೆ ಫೈಟ್ ಮಾಡೋದಕ್ಕೆ ನಿಲ್ತ್ಕೊತಾನೆ. ಅಂದರೆ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಒಂದು ಕೈ ನೋಡೇ ಬಿಡ್ತೀನಿ, ಬಾರ ಮುಟ್ಟ ನೋಡೋಣ, ಈ ಥರ, ಓಕೆನಾ. ಮುಟ್ಟು ನೋಡೋಣ, ಈ ಥರ ಒಂದು ಏನಂತಾರೆ, ಫೈಟಿಂಗ್ ಎನರ್ಜಿ ಇರುತ್ತೆ ಅವ್ರಿಗೆ, ಓಕೆನಾ. ಅಂದರೆ ನಿಮ್ಮ ಪಕ್ಕದಲ್ಲಿ ಗದೆ ಇರೋರು ಇದ್ದರೆ ಅವರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ಯಾವುದೇ ಪರಿಸ್ಥಿತಿನಲ್ಲೂ ಕೈ ಬಿಟ್ಟು ಹೋಗಲ್ಲ, ಮಧ್ಯದಾರಿನಲ್ಲಿ ಕೈ ಬಿಡಲ್ಲ, ತುಂಬ ರಕ್ಷಣೆ ಮಾಡ್ತಾರೆ. ಇವರಿದ್ದರೆ ಇವರೇ ನಿಮಗೊಂದು ಬಲ, ಓಕೆನಾ. ಆ ಥರ ಕಷ್ಟಕ್ಕೆ ಇವರು ಆಯ್ತಾರೆ, ಏನೇ ಒಂದಕ್ಕೂ ನಿಂತು ಹೋರಾಡ್ತಾರೆ. ಯಾರೋ ಗದೆ ಇರೋವಂಥ ವ್ಯಕ್ತಿಗಳು. ನೆಕ್ಸ್ಟ್ ಚಕ್ರ ಇರೋವಂತಹ ವ್ಯಕ್ತಿಗಳು, ಇವರೇನು ಮಾಡ್ತಾರೆ ಅಂದರೆ, ಕಳ್ಳ ಬಂದಾಗ ಫಸ್ಟು ಓಡೋಗೋದೇ ಇವರು, ಆಯಿತಾ. ಇವ್ರನ್ನ ನಂಬಕ್ಕಾಗಲ್ಲ. ಇವ್ರಿಗೆ ಕ್ರಿಯಾಶೀಲತೆ ಚೆನ್ನಾಗಿರುತ್ತೆ, ಆಯಿತಾ. ಅದ್ರ ಜೊತೆಯಲ್ಲಿ ಇವರೇನಂದರೆ ತುಂಬ ಯಾರ ಜೊತೆನೂ ಬೆರೆಯಲ್ಲ. ಯಾರ ಜೊತೆನೂ ಬೆರೆಯಲ್ಲ, ಕ್ರಿಯಾಶೀಲತೆ ಇರುತ್ತೆ. ಬಟ್ ನಾನೇ ಗ್ರೇಟು ಅನ್ನೋದು ಮನಸ್ಸಲ್ಲಿರುತ್ತೆ, ಆದರೆ ಧೈರ್ಯ ಇರಲ್ಲ. ಇವರೇನು ಮಾಡ್ತಾರೆ, ಕಳ್ಳ ಬಂದ್ಬಿಟ್ಟಾಗ ಫಸ್ಟು ಓಡೋಗೋದೇ ಇವರು, ಓಕೆನಾ. ಇವರು ಗದೆ ಇರೋರು ನಿಂತು ಹೋರಾಡ್ತಾರೆ, ನಿಮ್ಮನ್ನು ಕಾಪಾಡ್ತಾರೆ. ಚಕ್ರ ಇರೋರು ಓಡೋಗ್ತಾರೆ, ಸೇಫ್ ಆಗಿಬಿಡೋಣ, ನಮಗೆ ಯಾಕೆ, ನಾನು ಬಚಾವಾಗ್ಬಿಡೋಣ, ಈ ಥರ ಯೋಚನೆ ಮಾಡ್ತಾರೆ. ಶಂಕ ಇರೋರ್ದು ಬುದ್ಧಿ ಇದೇ ರೀತಿ ಇರುತ್ತೆ ವೀಕ್ಷಕರೇ. ನೆಕ್ಸ್ಟ್ ಚಕ್ರ ಇರೋರ್ದು, ಓಕೆ. ನೆಕ್ಸ್ಟು ಶಂಕದವ್ರದ್ದು ತಗೊಳ್ಳೋಣ. ಶಂಕ ಇರೋರು ಬಂದು ನ್ಯೂಟ್ರಲ್. ಇವ್ರು ನೋಡಿ, ಕಳ್ಳ ಬಂದಾಗ ಇವರು ನಿಂತು ಹೋರಾಡಿ ನಿಮ್ಮನ್ನು ಕಾಪಾಡ್ತಾರೆ. ಚಕ್ರ ಇರೋರು ಓಡೋಗ್ತಾರೆ. ಆದರೆ ಶಂಕ ಇರೋರು ಏನು ಮಾಡ್ತಾರೆ ಅಂತಂದರೆ, ಅವರು ತಡೆಯಪ್ಪ, ನನ್ನ ಕೈಲಿ ಆಗಲ್ಲ, ಒಂದು 4-5 ಜನ ಕರ್ಕೊಂಬರ್ತೀನಿ ಅನ್ನೋ ನೋಡೋಗಿ
ಕರ್ಕೊಂಬರ್ತೀನಿ. ಆವಾಗ ಒಂದು ಫೈಟ್ ಮಾಡೋಕ್ಕೋ ಜಗಳ ಮಾಡೋದಕ್ಕೋ ಇನ್ನೊಂದಕ್ಕೋ ಜನ ಬೇಕು, ನನ್ನ ಕೈಲಾಗಲ್ಲ, ನಾನು ಹೋಗಿ ಕರ್ಕೊಂಬರ್ತೀನಿ ಅಂತ ಇವ್ರು ಹೋಗಿ ಅಟ್ಲೀಸ್ಟ್ ಕರ್ಕೊಂಬರ್ತಾರೆ ಬೇರೆಯವ್ರನ್ನ. ಓಕೆನಾ ವೀಕ್ಷಕರೇ? ಇದಿಷ್ಟೇ ಸಿಂಪಲ್ ಸೀಕ್ರೆಟು. ಓಕೆನಾ? ಇವರು ಧೈರ್ಯಶಾಲಿಗಳು, ಇವರು ಜೊತೆಲಿರೋರನ್ನ ಕಾಪಾಡ್ತಾರೆ. ಇವರು ಸ್ವಲ್ಪ ಹೆದರ್ಕೊಳ್ಳೋ ಸ್ವಭಾವ ಇರುತ್ತೆ. ಇವರು ಬಿಟ್ಟು ಓಡೋಗ್ತಾರೆ, ಕಷ್ಟಕ್ಕಾಗಲ್ಲ ಮತ್ತು ಇವ್ರನ್ನ ನಂಬೋಕ್ಕಾಗಲ್ಲ. ಓಕೆನಾ? ಇವ್ರ ಸ್ಮಾರ್ಟ್ನೆಸ್ಸು ತುಂಬ ಕಿಲಾಡಿಗಳು, ಅಂದರೆ ಸ್ವಾರ್ಥ, ಏನೇ ಆದರೂ ಸ್ವಾರ್ಥಿ. ಓಕೆನಾ? ಇವ್ರು ಬಂದು ನ್ಯೂಟ್ರಲ್ಲು, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಒಂದು ರೀತಿ ಒಳ್ಳೆಯದೇ ಅಂತಲೇ ತೊಗೋಬೇಕು. ಓಕೆನಾ? ಇವರು ಅಟ್ಲೀಸ್ಟ್ 4-5 ಜನನ ಕರ್ಕೊಂಬರ್ತಾರೆ. ಇವ್ರ ಕೈಲಿ ಆಗಲಿಲ್ಲ ಅಂದರೂ 4-5 ಜನನ ಕರ್ಕೊಂಬರ್ತಾರೆ. ಓಕೆನಾ ವೀಕ್ಷಕರೇ? ಇದಿಷ್ಟು ಹಸ್ತದಲ್ಲಿ ಇರುವ ಶಂಕು, ಚಕ್ರ, ಗದೆ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ನೀವೇನು ಕೇಳ್ತೀರಾ ಗೊತ್ತಾ? ಸರ್, ಇವಾಗ ನನ್ನ ಹತ್ರ ಒಂದು 6 ಶಂಕು ಇದೆ, 4 ಚಕ್ರ ಇದೆ. ಓಕೆನಾ? ಅಥವಾ ಒಂದು 6 ಶಂಕು ಇದೆ, 4 ಗದೆ ಇದೆ, ಇವಾಗ ಏನು ಮಾಡೋದು ಅಂತ ನೀವು ಕೇಳ್ತೀರಾ. ಅದಕ್ಕೆಲ್ಲ ಉತ್ತರ ನಿಮಗೆ ಸಿಗುತ್ತೆ. ಆ ಥರ ನಾನು ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಕೌಂಟ್ ಮಾಡಿ. ಶಂಕು ಜಾಸ್ತಿ ಇದೆಯಾ, ಚಕ್ರ ಜಾಸ್ತಿ ಇದೆಯಾ, ಗದೆ ಜಾಸ್ತಿ ಇದೆಯಾ ಅಂತ ಕೌಂಟ್ ಮಾಡ್ಕೊಳ್ಳಿ. ಓಕೆನಾ? ನಿಮಗೇನಾದರೂ ಶಂಕುನೇ ಜಾಸ್ತಿ ಇದ್ದರೆ, ನಾನು ಹೇಳಿದ್ನಲ್ಲ ಬ್ಯಾಲೆನ್ಸಿಂಗ್ ಆಗಿರ್ತೀರ, ಏನು ಹೇಳಿದ್ದೀನೋ ಅದೆಲ್ಲ ಗುಣ ನಿಮಗಿರುತ್ತೆ. ಅಥವಾ ಚಕ್ರ ಜಾಸ್ತಿ ಇದ್ದರೆ, ನಾನು ಏನು ಹೇಳಿದ್ನೋ ಅದೆಲ್ಲ ಗುಣ ನಿಮಗಿರುತ್ತೆ. ಗದೆನೇ ಜಾಸ್ತಿ ಇದ್ದರೆ, ನಾನು ಹೇಳಿರೋ ಗುಣ ನಿಮಗಿರುತ್ತೆ. ಮತ್ತು ಈ ಗದೆ ಬಂದು ಸ್ವಲ್ಪ ಅಪರೂಪ, ಜಾಸ್ತಿ ಜನಗಳಿಗಿರಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ 10 ಬೆರಳಲ್ಲಿ ಗದೆ ಇತ್ತು. ಓಕೆನಾ? ಅವರು ಯಾವುದೇ ಒಂದು ಕಷ್ಟ, ಯಾರೋ ಒಬ್ರು ಕಷ್ಟ ಆದರೆ ಅವ್ರು ಮುಂದೆ ನಿಂತ್ಕೋತಿದ್ರು. ಓಕೆನಾ? ಆ ರೀತಿ ಇರುತ್ತೆ ವೀಕ್ಷಕರೇ. ಈಗ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಹಸ್ತದಲ್ಲಿ ಎಷ್ಟು ಗದೆ ಇದೆ, ಎಷ್ಟು ಶಂಕ ಇದೆ, ಅದನ್ನೆಲ್ಲ ಕೌಂಟ್ ಮಾಡಿ ನಾನೀಗೇನು ಹೇಳಿದ್ದೀನೋ ಅದನ್ನು, ಆ ಸೂತ್ರವನ್ನು ಅಳವಡಿಸಿ ನೋಡ್ಕೊಳ್ಳಿ. ನಿಮ್ಮ ಮನಸ್ಸಾಕ್ಷಿಯಿಂದ ನೀವು ಚೆಕ್ ಮಾಡ್ಕೊಳ್ಳಿ. ನಿಜವಾಗ್ಲೂ ನಾನು ಹೇಳಿದ್ದು ಕರೆಕ್ಟ್ ಅಂತ ಅನಿಸುತ್ತೆ. ಕರೆಕ್ಟ್ ಅಲ್ಲ ಅಂತ ಅನಿಸಿದ್ರೆ ಆರಾಮಾಗಿ ಕಮೆಂಟಲ್ಲಿ ಇಲ್ಲ ನೀವು ಹೇಳಿದ್ದು ಸುಳ್ಳು ಅಂತ ಧೈರ್ಯವಾಗಿ ಕಮೆಂಟ್ ಮಾಡಿ ವೀಕ್ಷಕರೇ. ಓಕೆನಾ? ಇದು ವ್ಯಕ್ತಿಯ ಸ್ವಭಾವವನ್ನು ತಿಳಿಸುತ್ತದೆ. ಓಕೆನಾ ವೀಕ್ಷಕರೇ? ಅವನು ಬಡವನೇ ಆಗಿರಲಿ, ಶ್ರೀಮಂತನೇ ಆಗಿರಲಿ, ಇದು ವ್ಯಕ್ತಿಯ ಸ್ವಭಾವವನ್ನು ತೀರ್ಮಾನ ಮಾಡುತ್ತದೆ. ಆಮೇಲೆ ಈ ಒಂದು ಏನು ಶಂಕು, ಚಕ್ರ, ಈ ಗದೆ ಏನಿದೆ, ಇದು ನಾವು ನಮ್ಮ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ DNA ಫಾರ್ಮೇಷನ್ ಆಗುತ್ತೆ. ಆವಾಗಲೇ ಇದು ರಚನೆ ಆಗುತ್ತದೆ. ಓಕೆನಾ ವೀಕ್ಷಕರೇ? ಇದು ನಮ್ಮ ಹಣೆ ಬರಹವನ್ನು ತೀರ್ಮಾನ ಮಾಡಲ್ಲ, ನಮ್ಮ ಸ್ವಭಾವವನ್ನು ತೀರ್ಮಾನ ಮಾಡುತ್ತದೆ. ನಮ್ಮ ಹಣೆ ಬರಹವನ್ನು ತೀರ್ಮಾನ ಮಾಡೋದು ನಮ್ಮ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಬೇಕು ಅನ್ನೋದಾದರೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ವೀಕ್ಷಕರೇ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ವೀಕ್ಷಕರೇ. ಮುಖ್ಯವಾಗಿ ನಮ್ಮ ವಿಡಿಯೋ ನೋಡಿದ್ರೆ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಸಿಗುತ್ತೆ. ರಿಯಲ್ ಏನು, ಸತ್ಯ ಏನು ಅಷ್ಟು ಮಾತ್ರನೇ ನಾನು ಹೇಳೋದು. ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ಕಾರ.